ಲಕ್ಷದ್ವೀಪದಾಗ ಈಗ ಬಿಸ್ನೆಸ್ ಅಪಾರ್ಚುನಿಟಿ ಅದಲ್ಲಿ 3 ಮಂದಿ ಸೇರಿ ಒಂದು ಬಿಸ್ನೆಸ್ ಹಾಕೋಣಂತಲ್ಲೇ. ಯಾಕೆ ಅಲ್ಯಾಕ ಲಕ್ಷದ್ವೀಪ್ನಾಗ ಟೂರಿಸಮ್ ಬೂಮ್ ಆಗುದದ. ಈಗ ಭಾಳ ಮಂದಿ ಹೋಗೋ ಪ್ಲಾನ್ಸ್ ಮಾಡ್ಲಿಕತ್ತಾರ, ಭಾಳ ಮಂದಿ ಬರೋರಿದಾರ. ಯಾವ ಬಿಸ್ನೆಸ್? ಉಡುಪಿ ಹೋಟೆಲ್ ಹಾಕೊಂಡ 100% ಪ್ಯೂರ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಕ್ಬೋಣ ಅಂತ. ಹೆಂಗ ಬೆಸ್ಟ್ ಅದಲ್ಲ? ಬೆಸ್ಟ್. ನೀನು ಉಡುಪಿ ಹೋಟೆಲ್ ಬಾಜುಕ ನಂದು ಒಂದು ಪಾನ್ ಶಾಪ್ ಹಾಕ್ಬಿಡ್ತೀನಿ. ಅಂದ್ರೆ ಹೋಟೆಲ್ದಾಗ ನಾಷ್ಟಾ ಊಟ ಮಾಡಿದ್ಮೇಲೆ ಮಂದಿಗೆ ಸ್ವೀಟ್ ಪಾನ, ಮಸಾಲ ಪಾನ, ಅಡ್ಕಿ ಚೀಟ, ಬಡೆ ಸೊಪ್ಪು ತಿನ್ಬೇಕು ಅನಿಸ್ತದಲ್ಲ. ಸೊ ಅದಕ್ಕೆ ನಮ್ದು ಇನ್ನೊಂದು ಸೈಡ್ ಬಿಸ್ನೆಸ್ ಆಗ್ಬಿಡ್ತದ. ಅಲ್ಲೂ ನೀನ್ ಹೋಟೆಲ್ಕ ನೀನ್ ಪಾನ್ ಶಾಪ್ಗೆ ಮಂದಿ ಬರ್ಬೇಕಿಲ್ಲ. ನಾವೊಂದು ಬೋಟ್ ತಗೊಂಡ ನೀರಾಗಿಂದ ಹಾಯ್ಸ್ಕೊಂಡ್ ಬರ್ತಾನ. ನಿಮ್ ಹೋಟೆಲ್ ಕಡೆ ನಿಂದ್ರಿಸಿ 10 ನಿಮಿಷ ಟೈಮ್ ಅದ್ರಿ, ಯಾರ್ಯಾರು ಚಾ ಪಾಣಿ ತಿನಿಸು ಮಾಡವ್ರಿದ್ದೀರಿ ಹೋಗ್ರಿ ಅಂತ ಅಂದ್ಬಿಡ್ತನು. ನಿಮ್ ಹೋಟೆಲ್ಗೆ ಬಂದ್ಬಿಡ್ತಾರ, ಬಿಸ್ನೆಸ್ ಆತ್ಲ. ಅಂದಂಗ ಮತ್ತೆ ಇನ್ವೆಸ್ಟ್ಮೆಂಟ್ಲಿ ಎಲ್ಲಿಂದ ತರೋನು? ಅಂದಂಗ ಇದು ಕೊಡ್ಲಿಪ್ಪ ಅವನು. ನೀನ್ ತೊಗೊಂಡಿದ್ $100 ಕೊಡು. 100 ರೂಪಾಯಿನ ಕಿಟ್ಟಾಗ ಕೊಟ್ಟೆ ಮುಂಜಾನೆ, ನಿಂಗೆ ಕೊಡ್ಲಿಲ್ಲ ನಾವು. ಕೊಡ್ಲಿ. ನನಗಿಲ್ಲ, ನನಗೆ ಕೊಟ್ಟಿಲ್ಲ. ನನ್ನ ಕಡೆ ಇಲ್ಲ ಅದು. ಕೊಟ್ಟಿ ನನಗೆ ತನಲ್ಲಿ ಅವ.